Hello students, welcome to the next session on royalty account sublease. In the previous session, we discussing regarding the meaning of sublease and accounting entries for sublease. So in this session, we are moving to the problem on royalty accounts. So we are moving to the problem. So first problem ನೋಡೋಣ. On 1/1/2012, Mr. B obtained a mining lease. So Mr. B mining lease ನ ತಗೋತಾ ಇದ್ದಾರೆ. From that date, he subleased a part of that mine to Mr. G. ಅವತ್ತಿನ ದಿನಾನೆ ಮಿಸ್ಟರ್ ಜಿಗೆ ಅದನ್ನ ಸಬ್ಲೀಸ್ ಮಾಡ್ತಾ ಇದೆ ಪಾರ್ಟ್. ಫಾಲೋಯಿಂಗ್ ಆರ್ ದ ಡೀಟೇಲ್ಸ್ ಇಯರ್ ಲೀಸ್ 10 ಸಬ್ಲೀಸ್ 10. ಸೊ ಲೀಸ್ ಮತ್ತೆ ಸಬ್ಲೀಸ್ ಎರಡನ್ನೂ ಕೊಡ್ತಾ ಇದ್ದಾನೆ. ಸೊ ಎರಡನ್ನೂ ನಾವು ಮರ್ಜ್ ಮಾಡಬೇಕಾಗುತ್ತೆ, ರಾಯಲ್ಟಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನೋಡೋಣ. ಇಯರ್ 2012, 13, 14, 15, 16 ಅಂಡ್ ರಾಯಲ್ಟಿ ಮೈನ್ ಲೀಸ್ ಬಂದು ₹2 per ton ಅಂಡ್ ಸಬ್ಲೀಸ್ಗೆ ₹3 per ton. ಅಂಡ್ ಮಿನಿಮಮ್ ರೆಂಟ್ ಬಂದು ಲೀಸ್ಗೆ 15,000, ಸಬ್ ಲೀಸ್ಗೆ 10,000. ಶಾರ್ಟ್ ವರ್ಕಿಂಗ್ ರೆಕವರಬಲ್ ಲೀಸ್ 2 years, ಲೀಸ್ 3 years. 3 years ಒಳಗಡೆ ಅದನ್ನ ರೆಕವರ್ ಮಾಡ್ಕೋಬೇಕು ಶಾರ್ಟ್ ವರ್ಕಿಂಗ್ ಆದ್ರೆ. ಸಬ್ ಲೀಸ್ ಆದ್ರೆ 2 years ಅಂತ ಹೇಳ್ತಾ ಇದ್ದೀನಿ. ಇನ್ ಕೇಸ್ ಆಫ್ ಸ್ಟ್ರೈಕ್, ರಾಯಲ್ಟಿ ಅರ್ನ್ ವಿಲ್ ಡಿಸ್ಚಾರ್ಜ್ ಆಲ್ ಲೈಬಿಲಿಟಿ ಫ್ರಮ್ ದ ಇಯರ್ ಕನ್ಸರ್ನ್. ಸೊ ಯಾವ ಇಯರ್ ಅಲ್ಲಾದ್ರೂ ಸ್ಟ್ರೈಕ್ ಆದ್ರೆ ಆ ಇಯರ್ ಅಲ್ಲಿ ಏನ್ ರಾಯಲ್ಟಿ ಅಮೌಂಟ್ ಇರುತ್ತೆ ಅದನ್ನೇ ನಾವು ಮಿನಿಮಮ್ ರೆಂಟ್ ಅಂತ ಟ್ರೀಟ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಪ್ರಾಬ್ಲಮ್ ಅಲ್ಲಿ ಇಲ್ಲಿ 2015 ಅಲ್ಲಿ ಸಬ್ಲೀಸ್ ಅಲ್ಲಿ ಸ್ಟ್ರೈಕ್ ಆಗ್ತಾ ಇದೆ 3 months. ಅವಾಗ ಅಲ್ಲಿ ಏನ್ ರಾಯಲ್ಟಿ ಅಮೌಂಟ್ ಬರುತ್ತೆ ಅದನ್ನೇ ನಾವು ಎಂತ ತಗೋಬೇಕು ಅಂದ್ರೆ ಮಿನಿಮಮ್ ರೆಂಟ್ ಅಂತ ಟ್ರೀಟ್ ಮಾಡಬೇಕಾಗುತ್ತೆ. ರಾಯಲ್ಟಿ ಅಮೌಂಟ್ ಮಿನಿಮಮ್ ರೆಂಟ್ ಅಂತ ನಾವು ಟ್ರೀಟ್ ಮಾಡ್ಕೋಬೇಕಾಗುತ್ತೆ. ಪ್ರಿಪೇರ್ ನೆಸೆಸರಿ ಲೆಡ್ಜರ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಬಿ ಅಂತ ಹೇಳ್ತಾ ಇದ್ದಾನೆ. ದಟ್ ಇಸ್ ಬಿ ಅಂತಂದ್ರೆ ಇಲ್ಲಿ ಒರಿಜಿನಲ್ ಲೆಸ್ಸಿ ಅಂತ ನಾವು ಟ್ರೀಟ್ ಮಾಡಬೇಕು. ಸೊ ಈಗ solution ಬಂದಾಗ, in case of strike, as a royalty earned will discharge all the liability, so the actual royalty will be the minimum rent. So minimum rent for sublease for the year 2015 is ₹2,000 into 3 rupees, that is 2,000 is the output in tons, is 3 per ton is 6,000. 6,000 will be the minimum rent for 2015 in sublease. So ಈಗ ನಾವು ಎರಡು ಟೇಬಲ್ ನ ಪ್ರಿಪೇರ್ ಮಾಡಿ, ಟೇಬಲ್ ಶೋಯಿಂಗ್ ರಾಯಲ್ಟಿ ಪೇಯಬಲ್ ಟು another is table showing royalty received from sublessee. The first one is table showing royalty payable to landlord. Calculate ಮಾಡಿ. Here that year, actual royalty, minimum rate, short working, amount payable, irrecoverable, short working. So ಈ headings ಅಲ್ಲಿ ಏನು ಚೇಂಜಸ್ ಆಗಿಲ್ಲ, both the table same headings ಇರುತ್ತೆ. ಬಟ್ ಇಲ್ಲಿ ರಾಯಲ್ಟಿ ಪೇಯಬಲ್ ಟು ಲ್ಯಾಂಡ್ ಲಾರ್ಡ್ ಅಂತ ಬಂದಾಗ ಸೊ ಬೋತ್ ಮೈನ್ ಲೀಸ್ ಮತ್ತೆ ಸಬ್ ಲೀಸ್ ಎರಡನ್ನೂ ತಗೋಬೇಕು ನಾವು. ಅರ್ಥ ಆಗ್ತಾ ಇದೆಯಾ? ಇಲ್ಲಿ ನೋಡಿ, ಲೀಸ್ ಮತ್ತೆ ಸಬ್ ಲೀಸ್ ಎರಡನ್ನೂ ತಗೋಬೇಕು. 1,000 + 1,000 2,000, 2,000 into 2 rupees. ಸೊ ಈ ತರ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ, ಆಕ್ಚುಯಲ್ ರಾಯಲ್ಟಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ರಾಯಲ್ಟಿ ಪೇಯಬಲ್ ಟು ಲ್ಯಾಂಡ್ ಲಾರ್ಡ್ ಅಂತ ಸೊ ಬೋತ್ ಲೀಸ್ ಅಂಡ್ ಸಬ್ ಲೀಸ್ ಎರಡನ್ನೂ ಕ್ಯಾಲ್ಕುಲೇಟ್ ಮಾಡಬೇಕು. ಇವಾಗ ಔಟ್ಪುಟ್ ನಾವು ಇಲ್ಲಿ ಅನಾಲಿಸಿಸ್ ಮಾಡೋಣ. ಸೊ ಔಟ್ಪುಟ್ ಅನಾಲಿಸಿಸ್ ಮಾಡಬೇಕಾದ್ರೆ ಫಸ್ಟ್ ಇಯರ್ 2,000, ಸೆಕೆಂಡ್ ಇಯರ್ 5,000, ಇಯರ್ 17,000, 2015 ಅಲ್ಲಿ 7,000, 2016 ಅಲ್ಲಿ 17,000 tons ಅಂತ ತಗೋಬೇಕಂದ್ರೆ ಇಂಟು 2 rupees ಅಂತ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ ಈ ತರ ಮಾಡಿದರೆ 2,000 into 2 4,000, 5,000 into 10 10,000, 17,000 into 2 34,000, 11,000 into 22, 11,000 into 2 22,000, and 17,000 into 2 34,000. And minimum rent in all the year 15,000. ಇಲ್ಲಿ ಕೊಟ್ಟಿದ್ದಾನೆ ನೋಡಿ, ಮಿನಿಮಮ್ ರೆಂಟ್ ಇಸ್ 15,000 ಅಂತ. ಸೊ 15,000 ಅಂತ ಇದ್ವಿ. ಸೊ ಕಂಪೇರ್ ಮಾಡಿದಾಗ ಫಸ್ಟ್ ಇಯರ್ ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗುತ್ತೆ 11,000, ಸೆಕೆಂಡ್ ಇಯರ್ 5,000 ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗುತ್ತೆ. ಅಂಡ್ ದೆನ್ ಥರ್ಡ್ ಇಯರ್ ಆನ್ವರ್ಡ್ಸ್ ದರ್ ಇಸ್ ನೋ ಶಾರ್ಟ್ ವರ್ಕಿಂಗ್. ಸೊ ಈ ಎರಡು ಶಾರ್ಟ್ ವರ್ಕಿಂಗ್ ನ ನಾವು ರೆಕವರ್ ಮಾಡ್ಕೋಬೇಕು. ಸೊ ರೆಕವರ್ ಮಾಡ್ಕೊಳಕ್ಕೆ ನಮಗೆ ಚಾನ್ಸಸ್ ಇದೆ, ಯಾಕಂದ್ರೆ ಟೋಟಲ್ ನಮಗೆ 16,000 ಇತ್ತು. 16,000 ಅಂತ ಬಂದ್ರೆ ಥರ್ಡ್ ಇಯರ್ ಅಲ್ಲಿ ನಮಗೆ ಎಕ್ಸೆಸ್ ರಾಯಲ್ಟಿ ಬರ್ತಾ ಇದೆ ನೋಡಿ. 34,000 ಮೈನಸ್ 15,000 ಅಂತಂದ್ರೆ ನಮಗೆ ಎಕ್ಸೆಸ್ ರಾಯಲ್ಟಿ ಇದೆ. ಸೊ 16,000 ಎಂಟೈರ್ 16,000 ರೆಕವರ್ ಮಾಡ್ಕೊಳ್ತಾ ಇದೀವಿ. ಅಲ್ಲಿಗೆ 2012 4,000, ಮಿನಿಮಮ್ ರೆಂಟ್ 15,000, ಶಾರ್ಟ್ ವರ್ಕಿಂಗ್ ಆಗುತ್ತೆ 11,000, ಅಮೌಂಟ್ ಪೇಬಲ್ 15,000. In 2013 10,000 is actual royalty, minimum rent is 15,000, ಶಾರ್ಟ್ ವರ್ಕಿಂಗ್ ಇಸ್ 5,000. ಸೊ ರೆಕವರ್ ಇಲ್ಲ, ಪೇಮೆಂಟ್ 15,000. 2014 ಅಲ್ಲಿ 34,000 ಇದೆ ನಮಗೆ ರಾಯಲ್ಟಿ, ಮಿನಿಮಮ್ ರೆಂಟ್ 15,000 ಇದೆ. ಇಲ್ಲಿ ಎಕ್ಸೆಸ್ ರಾಯಲ್ಟಿ ಬರ್ತಾ ಇದೆ. ಎಕ್ಸೆಸ್ ರಾಯಲ್ಟಿ ಎಷ್ಟು ಬರ್ತಾ ಇದೆ ಅಂದ್ರೆ 19,000 ಬರ್ತಾ ಇದೆ. ಬಟ್ ನಮಗೆ ರೆಕವರ್ ಮಾಡಕ್ಕೆ ಅಲ್ಲಿ 16,000 ರೆಕವರ್ ಮಾಡಿದ್ವಿ. 34,000 ಅಲ್ಲಿ 16,000 ರೆಕವರ್ ಮಾಡಿದ್ರೆ ರಿಮೈನಿಂಗ್ 18,000 ಅದೇ ತರ 2015 22,000 ಇಸ್ ರಾಯಲ್ಟಿ, ಮಿನಿಮಮ್ ರೆಂಟ್
ಶಾರ್ಟ್ ವರ್ಕಿಂಗ್ ನೋ ರಿಕವರಿ ಎಂಟೈರ್ 22,000 ಪೇಮೆಂಟ್. 2016 34,000 ಮಿನಿಮಮ್ ರೆಂಟ್. ಶಾರ್ಟ್ ವರ್ಕಿಂಗ್ ನೋ ರಿಕವರಬಲ್ ಎಂಟೈರ್ 34,000 is will be paid ಅಂತ ಇದೆ. So move on to that royalty showing table showing royalty receivable from sublessee. Sublessee ಇಂದ ರಾಯಲ್ಟಿ ಮಾಡ್ಕೊಳ್ತಾರೆ. ಇಲ್ಲಿ ಸಬ್ಲೆಸ್ಸಿದ್ ಮಾತ್ರ ತಗೋಬೇಕು ನಾವು. ಸಬ್ಲೆಸ್ಸಿಗೆ ಕೊಟ್ಟಿರೋದು ಔಟ್ಪುಟ್ ಜೊತೆ ಔಟ್ಪುಟ್ ಇಂಟು 3 ಮಾಡ್ಕೊಂಡ್ರೆ ನಮಗೆ ಬರುತ್ತೆ 1,000 ಇಂಟು 3 1,000 rupees. ಅದೇ ತರ 2013 ಔಟ್ಪುಟ್ 2,000 ಇದೆ. 2,000 ಇಂಟು 3 ಮಾಡಿದ್ರೆ 6,000. 2014 ಅಲ್ಲಿ 5,000 ಇದೆ. 5,000 3 ಮಾಡಿದ್ರೆ 2015 ಅಲ್ಲಿ 2,000 ಇದೆ. 2,000 ಇಂಟು 3 ಮಾಡಿದ್ರೆ 6,000. 2016 ಅಲ್ಲಿ ಎಷ್ಟಿದೆ ಔಟ್ಪುಟ್ 12,000 ಇದೆ. 12,000 ಇಂಟು 3 ಮಾಡಿದ್ರೆ ನಮಗೆ 36,000 ಬಂತು. ಸೊ ಮಿನಿಮಮ್ ರೆಂಟ್ ಇಸ್ 10,000 in every year, but during the strike the royalty will be actual royalty will be the minimum rent. In 2015 there is 6,000 is the actual royalty, so actual royalty will be as minimum. So here that first year 3,000 minimum rent 10,000 short working period act 7,000 recoup illa 10,000 payment. And 2013 6,000 ಮಿನಿಮಮ್ ರೆಂಟ್ 10,000 4,000 ಆಯ್ತು. ಫಸ್ಟ್ 2 years ಅಲ್ಲಿ ನಾವು ರಿಕೂಪ್ ಮಾಡ್ಕೋಬೇಕಿತ್ತು. ಸೊ ಟೋಟಲ್ 11,000 ಇದೆ. ರಿಕೂಪ್ ಮಾಡಿ 11,000 ಇರ್ರೆಕವರಬಲ್ ಅಂತ ಟ್ರೀಟ್ ಮಾಡಿದ್ವಿ. 2014 ಅಲ್ಲಿ 15,000 ಇದೆ. ಮಿನಿಮಮ್ ರೆಂಟ್ 10,000. ಸೊ ನೋ ಶಾರ್ಟ್ ವರ್ಕಿಂಗ್ ನೋ ರಿಕವರಬಲ್ ಎಂಟೈರ್ ಅಮೌಂಟ್ ಪೇಯಬಲ್. 6,000 in 2015 6,000 is actual royalty. 6,000 ಮಿನಿಮಮ್ ರೆಂಟ್ ಯಾಕಂದ್ರೆ ಅಲ್ಲಿ ಸ್ಟ್ರೈಕ್ ಆಗಿದೆ. So amount is payment to is 6,000. In 2016 the actual royalty is 36,000. Minimum rent is 10,000. The entire 36,000 will be paid. First 2 years ಮಾತ್ರ ಏನ್ ಮಿನಿಮಮ್ ಶಾರ್ಟ್ ವರ್ಕಿಂಗ್ ಬರುತ್ತೆ ಅದನ್ನ ರಿಕವರ್ ಮಾಡಬಹುದು. ಸೊ ಫಸ್ಟ್ 2 years ಅಲ್ಲಿ ರಿಕವರ್ ಮಾಡಕ್ಕೆ ಇಲ್ಲಿ ನಮ್ಮ ಹತ್ರ ಅಮೌಂಟ್ ಇಲ್ಲ. ಸೊ ಆ ಕಾರಣದಿಂದ ಇರ್ರಿಕವರಬಲ್ ಅಂತ ತೋರಿಸಿದ್ವಿ. So that in the books of the first one is royalty payable account. Here that royalty ಯಾರಿಗೆ ಪೇ ಮಾಡ್ತೀವಿ 31st December 2012 to 4,000. So out of that 4,000 from royalty receivable account 2,000 and profit and loss account 4,000. ಸೊ ಈ ತರ ಮಾಡಬೇಕಾಗುತ್ತೆ. ಇಲ್ಲಿ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ರಾಯಲ್ಟಿ ಟೇಬಲ್ ಶೋಯಿಂಗ್ ರಾಯಲ್ಟಿ ಪೇಬಲ್ ಲ್ಯಾಂಡ್ ಲಾರ್ಡ್ ಈ ಕಾಲಮ್ ನಾವು ನೋಡಬೇಕು. 4,000 22 34 ಅರ್ಥ ಆಗ್ತಾ ಇದೆಯಾ? ಇಲ್ಲಿ ಈ ಕಾಲಮ್ ನ ಕನ್ಸಿಡರ್ ಮಾಡಬೇಕು ಮತ್ತೆ ಈ ಕಾಲಮ್ ನ ಕನ್ಸಿಡರ್ ಮಾಡ್ಕೋಬೇಕು. ಹೇಗೆ ಅಂತಂದ್ರೆ ಈ 4,000 rupees ಪೇ ಮಾಡ್ಬೇಕಲ್ವಾ? 4,000 rupees ಏನ್ ಪೇ ಮಾಡ್ತಾ ಇದೀವಿ ಲ್ಯಾಂಡ್ ಲಾರ್ಡಿಗೆ. ಈ ಲ್ಯಾಂಡ್ ಲಾರ್ಡಿಗೆ 4,000 rupees ಅಲ್ಲಿ 1,000 into 2 1,000 ಅಂತ ಮಾಡ್ಕೋಬೇಕು. ಸೊ 1,000 into 2 ಮಾಡಿದ್ರೆ ಲ್ಯಾಂಡ್ ಸಬ್ಲೀಸ್ ಇಂದ ಬರುವಂತ ಅಮೌಂಟ್ ರಾಯಲ್ಟಿ ರಿಸೀವಬಲ್. ಸೊ ಆ ಕಾರಣದಿಂದ ಲ್ಯಾಂಡ್ ಲಾರ್ಡ್ ಅಕೌಂಟ್ 4,000 2,000 1,000 into 2 2,000 ರಿಮೈನಿಂಗ್ 2,000 ಫ್ರಮ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಎವ್ರಿ ಇಯರ್ ಇದೇ ತರ ಮಾಡ್ಕೋಬೇಕು. 31st December 2013 ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ 10,000 ಪೇ ಮಾಡಿ. ಆಫ್ ದಟ್ ಇಲ್ಲಿ ಸಬ್ಲೀಸ್ ನೋಡೋಣ. 2,000 ಇದೆ. 2,000 into 2 ಮಾಡಿದ್ರೆ 1,000 into 2 rupees ಮಾಡಿದ್ರೆ 4,000 ರಿಮೈನಿಂಗ್ 6,000 ಫ್ರಮ್ ಪ್ರಾಫಿಟ್ ಅಂಡ್ ಲಾಸ್. 2013-14 ಅಲ್ಲಿ ಟೇಬಲ್ ನೋಡಿ, ಇಲ್ಲಿ 34,000 ಇದೆ. ಸೊ ಈ 34,000 ನ ಪೇ ಮಾಡ್ಬೇಕು ನಾವು. ಸೊ 34,000 ಅಲ್ಲಿ ಪೇ ಮಾಡೋದ್ರಲ್ಲಿ ಓನ್ಲಿ 18,000 ಪೇ ಮಾಡ್ತೀವಿ. ರಿಮೈನಿಂಗ್ 16,000 ನಾನು ಶಾರ್ಟ್ ವರ್ಕಿಂಗ್ ಯೂಸ್ ಮಾಡ್ತೀವಿ. ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ 18,000 ಟು ಶಾರ್ಟ್ ವರ್ಕಿಂಗ್ ಅಕೌಂಟ್ 16,000 34. ಇದರಲ್ಲಿ ಸಬ್ಲೀಸ್ ಅಮೌಂಟ್ ಎಷ್ಟು ಅಂತ ನೋಡ್ಬೋದು. ಸಬ್ಲೀಸ್ ಎಷ್ಟಿದೆ 5,000. 5,000 ನಮಗೆ 10,000 ಆಗುತ್ತೆ. ಅಲ್ಲಿಗೆ ರಾಯಲ್ಟಿ ರಿಸೀವಬಲ್ ಅಕೌಂಟ್ 10,000 ರಿಮೈನಿಂಗ್ 24,000 ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. 2015 ಅಲ್ಲಿ ಲ್ಯಾಂಡ್ ಲಾರ್ಡ್ ಅಕೌಂಟ್ ಪೇಮೆಂಟ್ ಇಸ್ 22,000. ಔಟ್ ಆಫ್ ದಟ್ 22 ರಾಯಲ್ಟಿ ರಿಸೀವಬಲ್ ಇಂದ 4,000 ಬರುತ್ತೆ. ದಟ್ ಇಸ್ 2,000 into 4,000 ರಿಮೈನಿಂಗ್ 18 ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. The final year 2016 landlord account 4,000 by royalty receivable account 34,000 entire royalty receivable ಅದರಿಂದ ನಾವು ರಿಸೀವ್ ಮಾಡ್ತೀವಿ.
Coming to the short working account, short working ಕ್ರಿಯೇಟ್ ಆಗುತ್ತೆ. ಆ ಶಾರ್ಟ್ ವರ್ಕಿಂಗ್ ಲ್ಯಾಂಡ್ ಲಾರ್ಡ್ಗೆ ಪೇ ಮಾಡ್ತೀವಿ. 31st December 2012 to landlord account 11,000. That will be carried down and brought down next year. Again, there is a short working in second year. The landlord account 5,000, total 16,000. That will be carried down and brought down here. On 2014, to balance brought down 16,000. This 16,000 will be recoverable in 2016, 31st December 2013. 31st December 2014 by royalty payable account 16,000. That is short working allowable account. Next, move on to the landlord account. Landlord the payment column ನೋಡಬೇಕು. To bank account 15,000, out of that royalty payable 1,000, short working 11,000. 2013 to bank account 15,000, royalty payable account 10,000, bank account 5,000. In 2014 bank account 18,000, royalty payable account 18,000. 2015 to bank account 22,000 and royalty 2,000. 2016 to bank account 34,000 and royalty payable account 34,000. Next one is the royalty receivable account. 31st December 2012 to royalty payable account 2,000. After ಈ ಎಂಟ್ರಿ ಇದೆ ನೋಡಿ, ರಾಯಲ್ಟಿ ರಿಸೀವಬಲ್ ಅಂತ. ಸೊ ಇಲ್ಲಿ ರಾಯಲ್ಟಿ ರಿಸೀವಬಲ್ ಆಗ್ತಿರೋದು, ಇಲ್ಲಿ ಕ್ರೆಡಿಟ್ ಆಗ್ತಿರೋದಲ್ಲಿ ಡೆಬಿಟ್ ಆಗ್ತಾ ಹೋಗುತ್ತೆ. ಸೊ ಎವ್ರಿ ಇಯರ್ ನಲ್ಲಿ ಎಂಟ್ರಿ ಮಾಡಿ ರಿಮೈನಿಂಗ್ ಅಮೌಂಟ್ ಪ್ರಾಫಿಟ್ ಅಂಡ್ ಲಾಸ್ ಮಾಡ್ತೀವಿ. 31st December 2012 royalty payable account and profit and loss account. This 3,000 is received from Mr. G account. By G account 3,000. Later 2013 royalty payable 4,000 and profit it is received from G's account 6,000. In 2014 royalty payable account 10,000, account 5,000, 15,000 received from Mr. G by G account. And 2015 to royalty payable account 1,000, profit and loss 2,000, 6,000 that received from Mr. G by G's account. 2016 to royalty payable account, profit and loss account 12,000, total 36,000 that is received from Mr. G account 36. Short working allowable account first 2 years ಇದನ್ನ recoverable ಆಗುತ್ತೆ, profit and loss transfer ಮಾಡಿ. By G account 7,000 that will be carried down and brought down next year. And 31st December 2000 again Mr. G account 4,000, total 11,000. This 11,000 is recoverable and transferred to profit and loss account. 31st December 2013 to profit and loss account 11,000. Last account is G account, received through bank. By bank account 10,000, out of that royalty receivable 3,000, short working allowable 7,000. In 2013 by bank account 10,000, out of that royalty receivable 1,000, short working allowable 4,000. In 2014 by bank account 15,000, entire 15,000 to royalty receivable account. 2015 by bank account 6,000, entire 1,000 receivable to royalty receivable account. In 2016 by bank account 36,000, entire amount is to royalty receivable account 36. Ledger accounts in the books of the original lessee. So thank you for watching this video. Thank you.